ರಾಜ್ಯದಲ್ಲಿ ಅಭಿವೃದ್ಧಿಯ ಚಟುವಟಿಕೆಯನ್ನು ಸಂಪೂರ್ಣವಾಗಿ ಮರೆಮಾಚಿ ಕಳೆದ 1.5 ವರ್ಷದಿಂದ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂತಹ ಆಂತರಿಕ ಗೊಂದಲದಲ್ಲೇ ಕಾಂಗ್ರೆಸ್ ತನ್ನ ಕಾಲಹರಣವನ್ನು 2.5 ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಇವತ್ತು ಮಾಡಿದೆ. ನವೆಂಬರ್ ಕ್ರಾಂತಿ ಎನ್ನುವಂಥದ್ದನ್ನು ಕಾಂಗ್ರೆಸ್ನವರೇ ಹುಟ್ಟು ಹಾಕಿದ್ದು. ಇದರ ಬಗ್ಗೆಯೇ ಚರ್ಚೆಗಳನ್ನು ಎಲ್ಲ ಸಚಿವರು, ಆಡಳಿತ ಪಕ್ಷದ ಶಾಸಕರು ಮಾಡ್ತಾ ಗ್ರಾಮ ಮಟ್ಟದಿಂದ ಹಿಡಿದು ವಿಧಾನಸೌಧದ ತನಕ ಆಡಳಿತದ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ನವೆಂಬರ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥದ್ದು ಬಿಜೆಪಿಗೆ ಸಂಬಂಧ ಇಲ್ಲ. ಆದರೆ ಇವರ ಗೊಂದಲದ ಒಟ್ಟು ವಾತಾವರಣವನ್ನು ನೋಡಿದರೆ ಬೇರೆ ಬೇರೆ ಆಡಳಿತ ಪಕ್ಷದ ಶಾಸಕರು ಗುಂಪು ಗುಂಪುಗಳಾಗಿ ವಿಂಗಡಣೆಗಳಾಗಿ ಮೀಟಿಂಗ್ಗಳನ್ನು ಮಾಡ್ತಾ ಇರೋದು ನೋಡಿದರೆ ಜನವರಿಯ ಹೊತ್ತಿಗೆ ಈ ಸರ್ಕಾರ ಪತನ ಆಗುತ್ತೆ ಎನ್ನುವಂಥದ್ದು ಕಣ್ಮುಂದೆ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಮಧ್ಯಂತರ ಚುನಾವಣೆಗೆ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಬಹುಮತವನ್ನು ರಾಜ್ಯದ ಜನ ಕೊಟ್ಟಾಗ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ ಅಂತೇಳಿ ನಿರೀಕ್ಷೆಯನ್ನು ಮಾಡಿದ್ವಿ. ಅದರ ಬದಲಾಗಿ ಆಂತರಿಕ ಕಚ್ಚಾಟದಲ್ಲೇ ಈ ಸರ್ಕಾರ ಸಂಪೂರ್ಣವಾಗಿ ಮುಳುಗಿ ಅಭಿವೃದ್ಧಿ ಎನ್ನುವಂಥದ್ದು ಕರ್ನಾಟಕದ ಜನರಿಗೆ ಒಂದು ರೀತಿ ಮರೆತೋದಂಥ ವಾತಾವರಣ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ತನ್ನ ಆಂತರಿಕ ಬೇಗುದಿಯಿಂದ ಈ ಸರ್ಕಾರ ಕುಸಿದು ಬೀಳುತ್ತೆ. ಬಿಜೆಪಿ ಮಧ್ಯಂತರ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅಲ್ಲ, ಒಟ್ಟು ನೀವು ನೋಡ್ತಾ ಇದ್ದೀರಿ, ರಾಜ್ಯದ ಅಭಿವೃದ್ಧಿಯನ್ನ ವಿಷಯವನ್ನು ಇಟ್ಟುಕೊಂಡು ಡೆಲ್ಲಿಗೆ ಹೋಗೋದಿಲ್ಲ. ಎಲ್ಲ ಶಾಸಕರು ನರೇಂದ್ರ ಮೋದಿಯನ್ನು ಅಪರಾಧ ಮಾಡಿದ್ರು ಅಂತೇಳಿ ಸ್ಪೆಷಲ್ ವಿಮಾನದಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ದಂಥ ಉದಾಹರಣೆಗಳಿದೆ. ರಾಜ್ಯದ ಅಭಿವೃದ್ಧಿಯನ್ನು ಇಟ್ಟುಕೊಂಡು ಡೆಲ್ಲಿಗೆ ಹೋಗೋದನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದ್ದಾರೆ. ಬದಲಾಗಿ ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಬೇಕು, ಇನ್ನೊಬ್ಬರು ಕುರ್ಚಿಯನ್ನು ಗಳಿಸಬೇಕು. ಇದರ ಬಗ್ಗೆಯೇ ಡೆಲ್ಲಿನಲ್ಲಿ ಚರ್ಚೆಗಳು ನಡೀತಾ ಇದೆ ವಿನ ಬೇರೆ ಅಭಿವೃದ್ಧಿಗೂ ಆಡಳಿತಕ್ಕೂ ಸಂಬಂಧ ಇಲ್ಲಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ರಾಜ್ಯದ ಜನ ಇದನ್ನು ನಿರೀಕ್ಷೆ ನೋಡ್ತಾ ಇದ್ದಾರೆ. ಈ ಸರ್ಕಾರ ಯಾವತ್ತು ಕುಸಿದು ಬೀಳುತ್ತೋ ಅನ್ನುವಂಥ ನಿರೀಕ್ಷೆಯನ್ನು ರಾಜ್ಯದ ಜನರು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಯಾರಿಗೆ ಅಜ್ಞಾನ ಇದೆಯೋ ಅವರು ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಅಜ್ಞಾನಿಗಳ ಬಗ್ಗೆ, ಅಪ್ರಬುದ್ಧರ ಬಗ್ಗೆ ಹೆಚ್ಚು ಮಾತಾಡುವಂಥದ್ದು ಒಳಿತಲ್ಲ. ನೋಡಿ, ಈ ಹಿಂದೆಯೂ ಕಬ್ಬಿಗೆ ಒಂದು ನಿರ್ದಿಷ್ಟ ಬೆಲೆಯನ್ನು ನಿಗದಿ ಮಾಡಬೇಕು ಅಂತೇಳಿ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜ್ಯದ ಜನ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರೇ ರಾಜಕಾರಣಿಗಳು ಕಬ್ಬಿನ ಕಾರ್ಖಾನೆಯ ಮಾಲೀಕರಾಗಿರ್ಬೋದು, ಸರ್ಕಾರ ಅಂತೊಂದಿದೆ, ಸಕ್ಕರೆ ಇಲಾಖೆ ಅಂತೊಂದಿದೆ, ಇಲ್ಲಿಯ ತನಕ ಮಾಲೀಕರನ್ನ ಕರೆದು ಮಾತಾಡಲಿಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದರೆ ಸರ್ಕಾರದ ಧೋರಣೆ ಏನು? ಕಳೆದ 8 ದಿನಗಳಿಂದ ರೈತರು ರಸ್ತೆಯಲ್ಲಿ ಇದ್ದರೂ ಕೂಡ ಮಾಲೀಕರ ಸಭೆಯನ್ನು ಕರೆದು ಮಾತುಕತೆಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗೋದಿಲ್ಲ ಅಂತಂದರೆ ಸರ್ಕಾರಕ್ಕೆ ಇವತ್ತು ರೈತರು ಮುಖ್ಯ ಅಲ್ಲ, ಅಭಿವೃದ್ಧಿನೂ ಮುಖ್ಯ ಅಲ್ಲ, ಕಾರ್ಮಿಕರು ಮುಖ್ಯ ಅಲ್ಲ. ಅವರಿಗೆ ಕೇವಲ ಇವತ್ತು ನವೆಂಬರ್ ಡಿಸೆಂಬರ್ನಲ್ಲಿ ಅಧಿಕಾರ ಬದಲಾವಣೆ, ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮಂತ್ರಿಮಂಡಲವನ್ನು ಸೇರಿಕೊಳ್ಬೇಕು ಅನ್ನುವಂಥ ಚರ್ಚೆಯಲ್ಲಿ ವಿದರೆ ವಿನಃ ಇನ್ಯಾವುದರ ಬಗ್ಗೆಯೂ ಕೂಡ ಈ ರಾಜ್ಯ ಸರ್ಕಾರ ಇವತ್ತು ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ಆಡಳಿತದ ಸರ್ಕಾರ ಇದೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನ್ನಿಸ್ತಾ ಇಲ್ಲ. ಅಧಿಕಾರಿಗಳ ದರ್ಬಾರಾಗಿದೆ, ಕಮಿಷನ್ನಿನ ಆರ್ಭಟ ಆಕಾಶದೆತ್ತರಕ್ಕೇರಿದೆ. ಅವ್ರು ಏನು 40% ಅಂತ ಹೇಳ್ತಾ ಇದ್ರು, 80% ಕಮಿಷನ್ಗಳು ವಿಪರೀತ ಮಿತಿ ಮೀರಿದೆ. ದುಡ್ಡು ಕೊಟ್ಟರೂ ಕೆಲಸ ಆಗೋದಿಲ್ಲ ಅನ್ನುವಂಥ ವಾತಾವರಣ ಗ್ರಾಮ ಪಂಚಾಯಿತಿಯ ತನಕ ಇವತ್ತು ಬಂದಿದೆ. ನೀವೇ ನೋಡಿ, ರಾಜ್ಯದಲ್ಲಿ ಅಥವಾ ಕರಾವಳಿ ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಸಿಗ್ತಾ ಇದೆಯಾ? ಮರಳು ಸಿಗ್ತಾ ಇದೆಯಾ? 9/11 ಸಮಸ್ಯೆ ಪರಿಹಾರ ಆಯ್ತಾ? ವಿದ್ಯುತ್ ನಿರಂತರವಾಗಿ ಸಿಗ್ತಾ ಇದೆಯಾ? ದಕ್ಷಿಣ ಕನ್ನಡದ 2 ಜಿಲ್ಲೆಗಳಿಗೆ 3 ಜಿಲ್ಲೆಗಳಿಗೆ ಈ 3 ವರ್ಷದಲ್ಲಿ ಸರ್ಕಾರ ಯಾವ ಅನುದಾನ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ಒಂದು ರೀತಿ ಕರಾವಳಿ ವಿರೋಧಿ ನೀತಿಯನ್ನು ಈ ಸರ್ಕಾರ ಇವತ್ತು ಅನುಸರಿಸ್ತಾ ಇರುವಂಥದ್ದು. ಕರಾವಳಿಯ ಯಾವ ಬೇಡಿಕೆಗಳನ್ನು ಕೂಡ ಸರ್ಕಾರ ಈಡೇರಿಸಲಿಕ್ಕೆ ಇವತ್ತು ತಯಾರಿಲ್ಲ. ನಾವು 16 ಬಾರಿ ವಿಧಾನಸಭೆ ಒಳಗೂ ಮಾತಾಡಿದ್ದೇವೆ, ಸಂಬಂಧಪಟ್ಟಂಥ ಸಚಿವರನ್ನು ಮಾತಾಡಿದ್ದೇವೆ, ಯಾವುದನ್ನು ಮಾತಾಡಲಿಲ್ಲ. ಪಶ್ಚಿಮ ವಾಹಿನಿಗೆ ಪ್ರತಿ ವರ್ಷ ಬಿಜೆಪಿ ಸರ್ಕಾರ ಕಿಂಡಿ ಅಣೆಕಟ್ಟೆಗಳು 500 ಕೋಟಿ ರೂಪಾಯಿನ ಕೊಡ್ತಾ ಇತ್ತು. 3 ವರ್ಷದಲ್ಲಿ 1 ಕೋಟಿ ರೂಪಾಯಿ ಅನುದಾನವನ್ನು ಪಶ್ಚಿಮ ವಾಹಿನಿಗೆ ಕೊಡಲಿಲ್ಲ. ಗ್ರಾಮೀಣಾಭಿವೃದ್ಧಿಗೆ 1 ರೂಪಾಯಿ ಹಣ ಬಿಡುಗಡೆ ಆಗಲಿಲ್ಲ. ಗ್ರಾಮ ಪಂಚಾಯತಿಗೆ 15 ಹಣಕಾಸಿನ ಹಣದಲ್ಲಿ ಬರಲಿಲ್ಲ. ಅಂದರೆ ಕರಾವಳಿ ವಿರೋಧಿ ನೀತಿಯನ್ನು ಇವತ್ತು ಸರ್ಕಾರ ಅನುಸರಿಸ್ತಾ ಇರುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ. ಆಡಳಿತದ ಅನುಭವ ಜನರಿಗೆ ಆಗಬೇಕಾಗಿತ್ತು. ಮೋಜು ಮಸ್ತಿನಲ್ಲಿ ಔತಣಕೂಟದಲ್ಲಿ ಶಾಸಕರುಗಳು, ಆಡಳಿತ ಪಕ್ಷದ ಶಾಸಕರು ನಿರತರಾಗಿ ರಾಜ್ಯದ ಜನರನ್ನು ಸಂಪೂರ್ಣವಾಗಿ ಮರೆತಂಥ ಸರ್ಕಾರ ಇದೆ. ಥ್ಯಾಂಕ್ ಯು.